ಮಳೆಯಲ್ಲಿ ನಿಮ್ಮ ಫೋನ್ ಒದ್ದೆ ಆಗಿದೆಯಾ? ಹಾಗಾದರೆ ಭಯ ಪಡಬೇಡಿ. ನಿಮ್ಮ ಮೊಬೈಲ್ ಒದ್ದೆಯಾದ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಈ ಸಲಹೆಗಳನ್ನ ಅನುಸರಿಸಿದ್ರೆ ನೀವು ಕೂಡ ತಿಳಿದುಕೊಳ್ಬೋದು. ಹೌದು, ಮಳೆಗಾಲದ ಆಗಮನದೊಂದಿಗೆ ಸ್ಮಾರ್ಟ್ಫೋನ್ಗಳು ಒದ್ದೆಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮಳೆ ನೀರು ಫೋನ್ನ ಒಳಗೆ ಸಿಲುಕಿದರೆ ಆತುರದ ತಪ್ಪು ಕ್ರಮಗಳಿಂದ ಶಾಶ್ವತ ಹಾನಿಯಾಗಬಹುದು. ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡರೆ ಫೋನ್ನ ಹಾನಿಯನ್ನು ಕಡಿಮೆ ಮಾಡಬಹುದು. ಇಲ್ಲ ಅಂತ ಅಂದರೆ ನಿಮ್ಮ ಮೊಬೈಲ್ ಹಾನಿಯಾಗಿ ದೊಡ್ಡ ನಷ್ಟನೇ ನೀವು ಅನುಭವಿಸ್ಬೇಕಾಗತ್ತೆ. ಮಳೆಗಾಲ ಮನಸ್ಸಿಗೆ ತುಂಬ ಆರಾಮ ಅಂತ ಅನಿಸಿದ್ರೂ ಕೂಡ ಮಳೆ ನೀರು ಸ್ಮಾರ್ಟ್ಫೋನ್ಗಳಿಗೆ ವಿಪತ್ತನ್ನು ಉಂಟು ಮಾಡಬಹುದು. ಒದ್ದೆಯಾದ ಫೋನ್ನ ಆಂತರಿಕ ಭಾಗಗಳಿಗೆ ನೀರು ಹೋದರೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಕರೋಷನ್ನಿಂದ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಘಟಕಗಳು ಹಾಳಾಗಬಹುದು. ಆತುರದಲ್ಲಿ ತಪ್ಪು ಕ್ರಮಗಳನ್ನು ತೆಗೆದುಕೊಂಡರೆ ಫೋನ್ ಸಂಪೂರ್ಣವಾಗಿ ಕೆಲಸ ನಿಲ್ಲಿಸಬಹುದು. ಆದ್ದರಿಂದ ಸರಿಯಾದ ವಿಧಾನಗಳನ್ನು ಅನುಸರಿಸುವುದು ತುಂಬಾ ಮುಖ್ಯ ಆಗುತ್ತೆ. ಮಳೆಯಲ್ಲಿ ಫೋನ್ ಒದ್ದೆ ಆದರೆ ಏನು ಮಾಡಬೇಕು? ತಕ್ಷಣ ನಿಮ್ಮ ಫೋನ್ನ ಆಫ್ ಮಾಡಿ. ಒದ್ದೆಯಾದ ಫೋನ್ ಏನಾದರೂ ಇನ್ನೂ ಕಾರ್ಯನಿರ್ವಹಿಸುತ್ತಿದ್ದರೆ ತಕ್ಷಣ ಸ್ವಿಚ್ ಆಫ್ ಮಾಡಿ. ಇದು ಶಾರ್ಟ್ ಸರ್ಕ್ಯೂಟ್ನ ಅಪಾಯವನ್ನು ತುಂಬಾ ಕಡಿಮೆ ಮಾಡುತ್ತೆ. ಫೋನ್ ಆನ್ ಆಗಿರುವಾಗ ಆಂತರಿಕ ಭಾಗಗಳಿಗೆ ಹಾನಿಯಾಗಬಹುದು. ಸಿಮ್ ಮತ್ತು ಮೆಮೊರಿ ಕಾರ್ಡ್ ತೆಗೆಯಿರಿ. ಯಾವುದೇ ಕೂಡ ವಿಳಂಬ ಮಾಡದೆ ನಿಮ್ಮ ಸಿಮ್ ಕಾರ್ಡ್, ಮೆಮೊರಿ ಕಾರ್ಡ್ ಮತ್ತು ಬ್ಯಾಟ್ರಿ ಏನಾದರೂ ತೆಗೆಯಬಹುದಾದ ಪರಿಸ್ಥಿತಿಯಲ್ಲಿದ್ದರೆ ಅದನ್ನು ಕೂಡ ಎಚ್ಚರಿಕೆಯಿಂದ ಬೇಗನೆ ತೆಗೆದುಬಿಡಿ. ಇದು ಆಂತರಿಕ ಭಾಗಗಳಿಗೆ ನೀರು ಹೋಗದಂತೆ ರಕ್ಷಿಸುತ್ತದೆ. ಸ್ವಚ್ಛ ಬಟ್ಟೆಯಿಂದ ಒರೆಸೋದು. ಫೋನ್ನ ಹೊರ ಮೇಲ್ಮೈಯನ್ನು ಒಣಗಿದ ಮೃದುವಾದ ಬಟ್ಟೆಯಿಂದ ಒರೆಸಿ. ಚಾರ್ಜಿಂಗ್ ಪೋರ್ಟ್, ಇಯರ್ಫೋನ್ ಜಾಕ್ ಮತ್ತು ಇತರ ತೆರವುಗಳಿಂದ ನೀರನ್ನು ತೆಗೆಯಲು ಎಚ್ಚರಿಕೆಯಿಂದ ಒರೆಸಿ. ಒಣಗಿದ ಕಾಗದದ ಟವಲ್ ಅಥವಾ ಮೈಕ್ರೋಫೈಬರ್ ಬಟ್ಟೆ ಇದಕ್ಕೆ ಸೂಕ್ತವಾಗಿದೆ. ಅಕ್ಕಿಯಲ್ಲಿ ಒಣಗಿಸೋದು. ಫೋನ್ನ ತೇವಾಂಶವನ್ನು ಹೀರಿಕೊಳ್ಳಲು ಫೋನ್ನ ತೆಗೆಯಬಹುದಾದ ಭಾಗಗಳನ್ನು 24ರಿಂದ 48 ಗಂಟೆಗಳ ಕಾಲ ಗಾಳಿಯಾಡದ ಅಕ್ಕಿಯ ಚೀಲದಲ್ಲಿ ಇರಿಸಿ. ಅಕ್ಕಿಯು ತೇವಾಂಶವನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ. ಸಿಲಿಕಾ ಜೆಲ್ ಪ್ಯಾಕೆಟ್ಗಳನ್ನು ಕೂಡ ಬಳಸಬಹುದು. ಸರ್ವಿಸ್ ಸೆಂಟರ್ಗೆ ತೆಗೆದುಕೊಂಡು ಹೋಗೋದು. ಒಣಗಿದ ನಂತರನೂ ಕೂಡ ನಿಮ್ಮ ಫೋನ್ ಏನಾದರೂ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಅಂದರೆ ಅಧಿಕೃತ ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗಿ. ತಜ್ಞರು ಪರಿಶೀಲನೆಯಿಂದ ಆಂತರಿಕ ಹಾನಿಯನ್ನು ಗುರುತಿಸಿ ಸರಿಪಡಿಸಬಹುದು. ಏನನ್ನ ಮಾಡಬಾರ್ದು? ಫೋನ್ನ ದಯವಿಟ್ಟು ಆನ್ ಮಾಡಬೇಡಿ. ಒದ್ದೆಯಾದ ಫೋನ್ ಏನಾದರೂ ಆಫ್ ಆಗಿದ್ದರೆ ಆನ್ ಮಾಡಲು ಪ್ರಯತ್ನಿಸಬೇಡಿ. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಫೋನ್ಗೆ ಶಾಶ್ವತ ಹಾನಿಯಾಗಬಹುದು. ಚಾರ್ಜ್ ಅಂತೂ ಖಂಡಿತ ಮಾಡಬೇಡಿ. ಒದ್ದೆಯಾದ ಫೋನ್ಗೆ ಚಾರ್ಜರ್ ಸಂಪರ್ಕಿಸಬೇಡಿ. ಚಾರ್ಜಿಂಗ್ ಪೋರ್ಟ್ನಲ್ಲಿ ತೇವಾಂಶ ಇದ್ದರೆ ವಿದ್ಯುತ್ ಸಮಸ್ಯೆಯಿಂದ ಫೋನ್ ಹಾಳಾಗಬಹುದು. ಹೇರ್ ಡ್ರೈಯರ್ ಬಳಸಬೇಡಿ. ಫೋನ್ನ ಒಣಗಿಸಲು ಹೇರ್ ಡ್ರೈಯರ್ನ ಬಿಸಿ ಗಾಳಿಯನ್ನು ಬಳಸಬೇಡಿ. ಬಿಸಿಯ ಗಾಳಿಯು ಸೂಕ್ಷ್ಮ ಎಲೆಕ್ಟ್ರಾನಿಕ್ ಭಾಗಗಳಿಗೆ ಹಾನಿಯನ್ನು ಉಂಟು ಮಾಡಬಹುದು. ವಿಶೇಷವಾಗಿ ಸರ್ಕ್ಯೂಟ್ ಬೋರ್ಡ್ಗೆ. ನೇರ ಸೂರ್ಯನ ಬೆಳಕಿನಲ್ಲಿ ಇಡೋದು. ಫೋನ್ನ ತೇವಾಂಶವನ್ನು ಒಣಗಿಸಲು ದಯವಿಟ್ಟು ನೇರ ಸೂರ್ಯನ ಬೆಳಕಿನಲ್ಲಿ ಇಡಬೇಡಿ. ಹೆಚ್ಚಿನ ಶಾಖವು ಬ್ಯಾಟರಿಯನ್ನು ಬಿಸಿಗೊಳಿಸಿ ಆಂತರಿಕ ಭಾಗಗಳಿಗೆ ಹಾನಿಯಾಗಬಹುದು. ಬಲವಂತವಾಗಿ ಭಾಗಗಳನ್ನು ತೆಗೆಯುವುದು. ಫೋನ್ನ ಆಂತರಿಕ ಭಾಗಗಳನ್ನು ತಾವೇ ತೆಗೆಯಲು ದಯವಿಟ್ಟು ಯತ್ನಿಸಬೇಡಿ. ಇದರಿಂದ ಹೆಚ್ಚಿನ ಹಾನಿಯಾಗಬಹುದು. ಮುನ್ನೆಚ್ಚರಿಕೆ ಕ್ರಮಗಳು. ಮಳೆಗಾಲದಲ್ಲಿ ಫೋನ್ನ ರಕ್ಷಣೆಗಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ವಾಟರ್ ಪ್ರೂಫ್ ಕವರ್ ಬಳಸಿ. IP67 ಅಥವಾ IP68 ರೇಟಿಂಗ್ನ ಜಲನಿರೋಧಕ ಕವರ್ಗಳನ್ನು ಬಳಸಿ. ವಾಟರ್ ರೆಸಿಸ್ಟೆಂಟ್ ಫೋನ್ ಆಯ್ಕೆ. ಹೊಸ ಫೋನ್ ಖರೀದಿಸುವಾಗ ಜಲನಿರೋಧಕ ಗುಣವಿರುವ ಫೋನ್ಗೆ ಆದ್ಯತೆ ನೀಡಿ. ವಾಟರ್ ಪ್ರೂಫ್ ಬ್ಯಾಗ್. ಮನೆಯಲ್ಲಿ ಹೊರಗೆ ಹೋಗುವಾಗ ಫೋನನ್ನು ವಾಟರ್ ಪ್ರೂಫ್ ಬ್ಯಾಗ್ನಲ್ಲಿ ಇರಿಸಿ. ತಾಂತ್ರಿಕ ಸಲಹೆ. ನೀರು ಫೋನ್ನ ಆಂತರಿಕ ಭಾಗಗಳಿಗೆ ಹೋದರೆ ಕರೋಷನ್ನಿಂದ ಶಾಶ್ವತ ಹಾನಿಯಾಗಬಹುದು. ವಾಟರ್ ಪ್ರೂಫ್ ರೇಟಿಂಗ್ನ ಫೋನ್ಗಳು ಕೂಡ ದೀರ್ಘಕಾಲದ ನೀರಿನ ಸಂಪರ್ಕದಿಂದ ಹಾನಿಗೊಳಗಾಗಬಹುದು. ಅಕ್ಕಿಯಲ್ಲಿ ಒಣಗಿಸಿದ ನಂತರವೂ ಫೋನ್ ಕಾರ್ಯನಿರ್ವಹಿಸದಿದ್ದರೆ ಸರ್ವಿಸ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿ. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ ಒದ್ದೆಯಾದಾಗ ಆತುರದ ಕ್ರಮಗಳಿಂದ ದೂರವಿರಿ.